ನಾವು ಹೇಳ್ತೀವಿ ಕನ್ನಡ ಸುಲಿದ ಬಾಳೆಹಣ್ಣಿನಂದದ ಕನ್ನಡ ಅಂತ ಹೇಳ್ತೀವಿ. ಹಲಸಿನ ಹಣ್ಣಿನ ಅವ್ರಿಗೆ ಕೊಟ್ಟಂಗಾಗಿದೆ. ಅದರ ಮುಳ್ಳು, ಅದರ ಭಾರ ಅವ್ರನ್ನ ಹೊತ್ಕೊಂಡು ಅದನ್ನು ಸುಲಿಬೇಕು ಅವರು. ಮಕ್ಕಳು ಹೇಳ್ತಾರೆ ಇವಾಗ, ಒಮ್ಮೆ SSLC ಒಮ್ಮೆ ಮುಗಿದು ಬಿಟ್ರೆ ಆಮೇಲೆ ನಮಗೆ ಕನ್ನಡ ಕಲಿಲಿಕ್ಕೆ ಇರೋದಿಲ್ಲ ಅಂತ. KAS ನಲ್ಲಿ ಮುಖ್ಯ ಪರೀಕ್ಷೆನಲ್ಲಿ ಕನ್ನಡ ಲಿಟರೇಚರ್ನ ತೆಗೆದು ಹಾಕಿದ್ದಾರೆ. ನನಗನ್ಸುತ್ತೆ ಕಬ್ಬಿಣ ಕಾದಿದೆ, ಬಡಿಯಬೇಕಾದ ಸಮಯ ಇಲ್ಲಿ ನಾವಿಲ್ಲಿ ಸೇರಿದ್ದೀವಿ. ಮೊದಲನೇದಾಗಿ ಈ ಬೆಳಗಿನಿಂದ ನಾವು ಈ ವಿಚಾರಗಳನ್ನೆಲ್ಲ ಗಮನಿಸ್ತಾ ಇದ್ದಾಗೆ ನಾನು ಎಲ್ಲ ವಿಚಾರ ಏನು ಅದನ್ನು ಟಚ್ ಮಾಡೋಕ್ಕೆ ಹೋಗಲ್ಲ. ನಿತ್ಯ ನನ್ನನ್ನು ಕಾಡುವಂತಹ ಕೆಲವೊಂದು ವಿಚಾರಗಳಿಗೆ ಮಾತ್ರ ಸೀಮಿತಗೊಳಿಸಿ ಮಾತಾಡ್ತೀನಿ. ಫಸ್ಟ್ ಆಫ್ ಆಲ್, ಈ ಕರ್ನಾಟಕ ಭಾಷಾ ನೀತಿ ಅಥವಾ ಕನ್ನಡ ಭಾಷಾ ನೀತಿಯೋ ಅನ್ನುವಂಥ ಒಂದು ಪ್ರಶ್ನೆಗೆ ನಮ್ಮ ಒಂದು ಅಭಿಪ್ರಾಯ ಏನಂತ ಹೇಳಿದರೆ, ಅದನ್ನು ಕರ್ನಾಟಕ ಭಾಷಾ ನೀತಿ ಅಂತ ಮಾಡಿ ಕನ್ನಡವನ್ನು ಪ್ರಧಾನವಾಗಿ ಇರಿಸಿಕೊಂಡು ಪರಿಸರದ ಭಾಷೆ ಅಂತ ಹೇಳಿದಾಗ ಬಹಳಷ್ಟು ಗೊಂದಲಗಳು ತೀರು ಹೋಗ್ತದೆ. ಇಲ್ಲಿ ಮಾತೃಭಾಷೆ ಅಂತ ಹೇಳಿದ ಕೂಡಲೇ ನಮ್ಮಂಥವ್ರು ಏನು ಮಾಡಬೇಕು? ಯಾಕಂದರೆ ನನ್ನ ಮಾತೃಭಾಷೆ ಬ್ಯಾರಿ, ಮಾತೃಭಾಷೆಯಲ್ಲಿ ಶಿಕ್ಷಣ ಅಂತ ಹೇಳ್ತೀವಿ. ಅದು ಬಹಳ ದೊಡ್ಡ ಒಂದು ಗೊಂದಲಕ್ಕೆ ತೆರೆ ಮಾಡಿಕೊಡ್ತದೆ. ಇನ್ನೊಂದು, ಕನ್ನಡದ ಬಗ್ಗೆ ನಾನು ಹೇಳೋದಾದರೆ, ನಾನು ಹುಟ್ಟಿ ಬೆಳೆದ ಭಾಷೆ ಬ್ಯಾರಿ ಆಗಿದ್ದಿರಬಹುದು, ನನ್ನ ವ್ಯಕ್ತಿತ್ವವನ್ನು ಬಹಳ ಎತ್ತರಕ್ಕೆ, ಅದಕ್ಕೆ ಒಂದು ಓಪನ್ನೆಸ್ ಕೊಟ್ಟಂಥದ್ದು, ಜಗತ್ತಿನ ಜೊತೆ ಸಂಪರ್ಕಕ್ಕೆ ಕಾರಣ ಆಗಿದ್ದು, ಮತ್ತು ಆತ್ಮದ ನಿಜ ಮಾತುಕತೆಗೆ ಅವಕಾಶ ಕೊಟ್ಟಿದ್ದು. ಯಾಕಂದರೆ ನನ್ನ ಭಾಷೆ ಎಲ್ಲವೂ ನೀನು ಮಾಡಬೇಡ, ನೀನು ತೆಗಿಬೇಡ, ನೀನು ನೋಡಬೇಡ ಅಂತ ಹೇಳ್ತಾ ಇತ್ತು, ನಕಾರಾತ್ಮಕ ಹೇಳ್ತಾ ಇತ್ತು. ನನಗೆ ತುಂಬ ಪಾಸಿಟಿವ್ ಲೈಫನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ನಾನು ಅದರ ಫಲಾನುಭವಿ, ನನಗದ್ರ ಮೇಲೆ ಪ್ರೀತಿ ಇದೆ. ಹಾಗಾಗಿ ನಾನು ಅದರ ಬಗ್ಗೆ ಹೋರಾಟಕ್ಕೆ ಇವತ್ತು ಬಂದಿದ್ದೀನಿ. ಆದರೆ ನಾನು ಹೇಳುವಂಥದ್ದು, ಇವತ್ತಿನ ಮಕ್ಕಳು ನಾವು ಒಬ್ಬ ತಾಯಿಯಾಗಿ ಕೂಡ ಮಾತಾಡಬೇಕಾಗತ್ತೆ. ಸಣ್ಣ ಪುಟ್ಟ ಮಕ್ಕಳು ಅವರ ಕನ್ನಡ ಪರೀಕ್ಷೆ ದಿವಸ ಅವರು ನಮಗೆ ಪ್ರಶ್ನೆ ಕೇಳುವಾಗ, ನಾನೊಬ್ಬ IAS ಫ್ಯಾಕಲ್ಟಿ ಆಗಿದ್ದೀನಿ. ಈ ಪುಸ್ತಕ ಕೂಡ ಇಂತಹ 14 ಪುಸ್ತಕಗಳನ್ನು ಬರೆದಿದ್ದೀನಿ, ಇನ್ನೂ ಬಿಡುಗಡೆ ಆಗಿಲ್ಲ. ಆದರೆ ನನ್ನ 4ನೇ 5ನೇ ಕ್ಲಾಸಿನ ಹೆಣ್ಣು ಮಕ್ಕಳು ಬಂದು ನಮಗೆ ಇದರ ಅರ್ಥ ಏನು ಅಂತ ಕೇಳಿದ್ರೆ ಅದರ ಅರ್ಥ ನಮಗೆ ಗೊತ್ತಿರೋದಿಲ್ಲ. ನಾವು ಹೇಳ್ತೀವಿ ಕನ್ನಡ ಸುಲಿದ ಬಾಳೆಹಣ್ಣಿನಂದದ ಕನ್ನಡ ಅಂತ ಹೇಳ್ತೀವಿ. ಹಲಸಿನ ಹಣ್ಣಿನ ಅವ್ರಿಗೆ ಕೊಟ್ಟಂಗಾಗಿದೆ. ಅದರ ಮುಳ್ಳು, ಅದರ ಭಾರ ಅವ್ರನ್ನ ಹೊತ್ಕೊಂಡು ಅದನ್ನು ಸುಲಿಬೇಕು ಅವರು. ಮಕ್ಕಳು ಹೇಳ್ತಾರೆ ಇವಾಗ, ಒಮ್ಮೆ SSLC ಒಮ್ಮೆ ಮುಗಿದು ಬಿಟ್ಟರೆ ಆಮೇಲೆ ನಮಗೆ ಕನ್ನಡ ಕಲಿಲಿಕ್ಕೆ ಇರೋದಿಲ್ಲ ಅಂತ. ಫಸ್ಟು ಸರ್, ಆ ಕನ್ನಡ ಪಠ್ಯ ಏನಿದೆಯಲ್ಲ ಅದನ್ನು ಸಮೂಲಾಗ್ರವಾಗಿ ಬದಲಾಯಿಸಬೇಕು. ಮಕ್ಕಳಿಗೆ ಅಂದರೆ ವರ್ತಮಾನದ ಜೊತೆ ಮುಖಾಮುಖಿ ಆಗದ ನಮ್ಮ ಜ್ಞಾನ ಏನಿದ್ರು ಅದು ವೇಸ್ಟ್ ಅದು. ಹಾಗಾಗಿ ಪ್ರೆಸೆಂಟ್ ಮಕ್ಕಳಿಗೆ ಮಕ್ಕಳು ಕನ್ನಡವನ್ನು ಎಂಜಾಯ್ ಮಾಡಬೇಕು ಅನ್ನುವ ರೀತಿಯಲ್ಲಿ ಒಂದು ತಿಳಿಗನ್ನಡದ ಪಠ್ಯ ಬಹಳ ಬೇಸಿಕ್. ಯಾಕಂದರೆ ಆ ಬೇರೆಗೆ ನಾವು ಕೊಡಲಿ ಹಾಕಿ ಆಮೇಲೆ ಮುಂದೆ ಏನು ಮಾತಾಡಿದ್ರು ಅದು ಎಲ್ಲವೂ ವೇಸ್ಟ್ ಅಂತ ನನ್ನ ಅಭಿಪ್ರಾಯ ಸರ್. ಹಾಗೆಯೇ ಇನ್ನೊಂದು, ಕನ್ನಡದ ಮಕ್ಕಳು ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ಕಲಿಯುವ ಮಕ್ಕಳು 60% ಇದ್ದಾರೆ. ಲಾಸ್ಟ್ ಒಂದು ಡೇಟಾ ತೊಗೊಂಡ್ರೆ 6 ಲಕ್ಷ ಮಕ್ಕಳು ಕನ್ನಡದಲ್ಲಿ ಕಲಿತಾ ಇದ್ದಾರೆ. 4 ಲಕ್ಷ, ಒಂದು 3.5 ಲಕ್ಷ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲಿತಾ ಇದ್ದಾರೆ. ಆದರೆ SSLCವರೆಗೆ ಎಲ್ಲ ಚೆನ್ನಾಗಿ ಹೋಗುತ್ತೆ. ಆದರೆ SSLC ಆದ ತಕ್ಷಣ ಒಂದು ನ್ಯಾಚುರಲ್ ಎಲಿಮಿನೇಷನ್ ಪ್ರಾಸೆಸ್ ನಡೆಯುತ್ತೆ. ಹೇಗೆ ಅಂತ ಹೇಳಿದರೆ, ಕನ್ನಡದ ಮಕ್ಕಳೆಲ್ಲ ಅಲ್ಲಿ ಕಣಿವೆಯಲ್ಲೇ ಬಿದ್ದು ಬಿಡ್ತಾರೆ. ಇಂಗ್ಲೀಷ್ನ ಮಕ್ಕಳು ಮಾತ್ರ ಅಲ್ಲಿ SSLC ಆಗಿ, ಡಿಪ್ಲೊಮಾ ಆಗಲಿ, IT ಆಗಲಿ ಸೇರೋಕ್ಕೆ ಅವರು ಅರ್ಹರಾಗಿರ್ತಾರೆ. ಸೊ ಹಾಗಾಗಿ ಈ ತಳಮಟ್ಟದಲ್ಲಿ ನಾವು ಕನ್ನಡ ಅಂತ ಹೇಳಿಬಿಟ್ಟು ಹೈಯರ್ ಎಜುಕೇಷನನ್ನು ಅವ್ರಿಗೆ ನಾವು ಕೊಡದೆ ಹೋದಾಗ ನಾವು ಆ ಮಕ್ಕಳಿಗೆ ಮೋಸ ಮಾಡಿದಾಗತ್ತೆ. ನಮಗೆ ವಿಚಾರ ಗೊತ್ತಿದ್ದು ನಮಗೆ ಗೊತ್ತಿರುತ್ತಲ್ವಾ, ಆದರೂ ಮೋಸ ಮಾಡಿದಾಗತ್ತೆ. ಅದೊಂದು ವಿಚಾರದಲ್ಲಿ ನಾನು ನಿಮ್ಮ ಡ್ರಾಫ್ಟ್ಗಳಲ್ಲಿ ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂದ್ಕೋತೀನಿ. ಮತ್ತು ಇನ್ನೊಂದು, ಭಾಷಾ ಏನಿರುತ್ತೆ, ಪಠ್ಯಪುಸ್ತಕ ಏನು ಸಮಿತಿ ಇರುತ್ತಲ್ಲ, ಅದರಲ್ಲಿ ಕೆಲವು ತಾಯಿಯಂದಿರನ್ನು, ಅಂದರೆ ಕನ್ನಡದ ಬಗ್ಗೆ ಪ್ರಜ್ಞೆ ಇರುವಂತಹ, ಕಳಕಳಿ ಇರುವಂತಹ ತಾಯಿಯಂದಿರನ್ನು ಸೇರಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ಅವರು ಅದ ನೇರ ಫಲಾನುಭವಿಗಳಾಗಿರ್ತಾರೆ ಆ ವಿಚಾರದಲ್ಲಿ. ಎರಡನೇದು ಸರ್, KPSC ವಿಚಾರ. KPSC ಹೋರಾಟಗಾರ್ತಿಯಾಗಿಯೇ ನಾನು ಸಮಾಜಕ್ಕೆ ಮುಖ್ಯ ಭೂಮಿಕೆಗೆ ಬಂದೆ. ಹಾಗಾಗಿ ಲಾಸ್ಟ್ ಒಂದು KAS ಪಠ್ಯಕ್ರಮದಲ್ಲಿ ಅನುವಾದಗಳನ್ನು ತಪ್ಪಾದಾಗ ನಾವು ಆವತ್ತು ಎಷ್ಟು ಚಲಿಸಿ ಹೋದ್ವಿ ಅಂತ ಹೇಳಿದರೆ ಬಹಳ ಟೆನ್ಷನ್ ಆಗಿತ್ತು ನಮಗೆ. ಆವಾಗ ಫಸ್ಟ್ ನಮಗೊಂದು ಕಂಗ್ರ್ಯಾಚುಲೇಷನ್ ಹೇಳಬೇಕು. ಆ ಪಠ್ಯದಲ್ಲಿದ್ದಂತಹ ಅನುವಾದವನ್ನು ನಾನು ಒಂದೇ ಪೇಜ್ ಹೇಳ್ತೀನಿ ಸರ್. ಎಲ್ರಿಗೂ ಅಂದರೆ ಇದು ಯಾವ ರೀತಿಯಾಗಿ ಇದೆ ಅಂತ ಗೊತ್ತಾಗಲಿ ಅಂತ. ಅಂದರೆ ಎಲ್ಲರೂ ಏನು ಹೇಳ್ತಾರೆ, ಅನುವಾದ ತಪ್ಪು ಅಂದರೆ ಏನು ಅಂತ ಕೇಳ್ಕೊಳ್ತಾರಲ್ಲ. ಒಂದು 4 ಸಾಲು, ಮಾಸ್ಟರ್ ಸ್ಪಿರಿಟ್, ಪ್ರಭಾವಯುತ ಚೇತನ, ಬ್ರಹ್ಮಾಂಡಕ್ಕೆ ವಿಶಾಲವಾಗಿ ತೆರೆದಿರುವ ಜ್ಞಾನದ ಕಿಟಕಿಯಿಂದ ಹೊರಟಿದ ಪ್ರಜ್ಞೆಯ ಹಠಾತ್ ಪ್ರಭಾವಕ್ಕಾಗಿ ಪುಸ್ತಕಗಳ ಜ್ಞಾನ ಪ್ರಕಾಶದಂತೆ ಯಾವುದು ನಿಮಗೆ ಹೆಚ್ಚು ಸಂತೋಷಕವಾಗಿದೆ? ಮನಸ್ಸಿನ ಸಾಹಸಗಳು ಸ್ವತಃ ಜೀವನಕ್ಕೆ ಸಾಹಸವನ್ನು, ಸೌಂದರ್ಯವನ್ನು, ಪರಿಮಳವನ್ನು ನೀಡುವಂತಹ ಆದು ಹೋಗದ ಸಂತೋಷವಾಗಿದೆ.
ಯಾರಿಗಾದರೂ ಒಬ್ಬರಿಗೆ ಅರ್ಥ ಆಗಿದೆ ಸರ್, ಇಂತಹ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಮಕ್ಕಳು ಬರೀಬೇಕಾಗಿದೆ. ಫಸ್ಟ್ ಇದರ ಬಗ್ಗೆ ಒಟ್ಟು ಕನ್ನಡ ಪತ್ರಿಕಾ ಲೋಕ, ಮುದ್ರಣ ಲೋಕ ಎಲ್ಲವೂ ದರ್ಶನ್ ಹಿಂದೆ ಬಿದ್ದಿದ್ದಾಗ ಫಸ್ಟ್ ಅದರ ಬಗ್ಗೆ ಧ್ವನಿ ಎತ್ತಿದವರು ಹರ್ಷಕುಮಾರ್ ಕುಗ್ವೆ ಸರ್. ಕಂಗ್ರ್ಯಾಚುಲೇಷನ್ಸ್ ಸರ್ ನಿಮಗೆ. ಹಾಗೆಯೇ ಕರಾವೆ ಇದರ ಬಗ್ಗೆ ಬಹಳಷ್ಟು ಪ್ರತಿಭಟನೆ ಮಾಡಿ KPSC ಬಗ್ಗೆ ಸರ್ ಮತ್ತೆ ಪರೀಕ್ಷೆ ಮಾಡುವಂತೆ ಮಾಡಿದರೆ, ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳು. ಅದು ಒಂದು ನಾನು ಹೇಳುವಂಥದ್ದು, ಇಂಗ್ಲೀಷ್ನಲ್ಲಿ ಪ್ರಶ್ನೆ ಪತ್ರಿಕೆ ಮಾಡ್ತಾರೆ, ಕನ್ನಡಕ್ಕೆ ಆಮೇಲೆ ಗೂಗಲ್ ತರ್ಜುಮೆ ನಡೀತಾ. ಅಂದರೆ ಕನ್ನಡಕ್ಕೆ ಇಲ್ಲಿ ಅಸ್ತಿತ್ವ ಇಲ್ಲ. ಕನ್ನಡ ಇಲ್ಲಿ ಲಂಬಕೋಣದಲ್ಲಿ ಅದು ಈ ಕೋಣ ಆಗುತ್ತೆ, ಅದು ನೇರ ಕೋಣ ಆಗಿ ಬರೋದಿಲ್ಲ. ಅದು ಒಂದು ಬಹಳ ಸ್ಟ್ರಿಕ್ಟಾಗಿ, ಯಾಕಂದರೆ ಮತ್ತೆ 420 ಪೋಸ್ಟ್ಗಳಿಗೆ ಕಾಲ್ ಫಾರ್ ಆಗೋದಿದೆ ಸರ್. ನಾರಾಯಣ್ ಸರ್, ನಿಮ್ಮ ಗಮನಕ್ಕೆ ಮತ್ತೆ ಇಮ್ಮಿಡಿಯೇಟ್ ಕಾಲ್ ಫಾರ್ ಆಗೋದಿದೆ. ಇಂಟರ್ವ್ಯೂ ಮೊನ್ನೆ ಅಷ್ಟೇ ಮುಗಿದಿದೆ, ಅದರ ಬಗ್ಗೆ ಒಂದು ಗಮನ ಎತ್ತಬೇಕು. ಇನ್ನೊಂದು IAS ಆಫೀಸರ್ಸ್ ಬಗ್ಗೆ ತುಂಬ ಜನ ಮಾತಾಡಿದರು. ಬಟ್ KASನಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ಕನ್ನಡ ಲಿಟ್ರೇಚರ್ನ ತೆಗೆದು ಹಾಕಿದ್ದಾರೆ. ಇದರ ಬಗ್ಗೆ ನಾವು ಒಂಟಿ ಕೊರಳ ಕೂಗಾಗಿ ಅಲ್ಲಿ ಇಲ್ಲಿ ಮಾತಾಡಿದ್ವಿ, ಬಟ್ ಅದು ಏನು ನಡೆದಿಲ್ಲ. ಕನ್ನಡ ಲಿಟ್ರೇಚರ್ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ, ನಾವು ಕನ್ನಡ ಲಿಟ್ರೇಚರ್ನ ಮಾತ್ರ ತೆಗೆದು ಹಾಕಿಲ್ಲ, 29 ಆಪ್ಷನಲ್ ಏನಿತ್ತಲ್ಲ ಅದೆಲ್ಲವನ್ನೂ ತೆಗೆದು ಹಾಕಿದ್ದೇವೆ ಅಂತ ಅವ್ರು ತಾರ್ಕಿಕವಾಗಿ, ಅದು ಕರೆಕ್ಟ್, ಲಾಜಿಕಲ್ ಆಗಿ ಕರೆಕ್ಟ್. ಆದರೆ ಆ 29 ಏನಿತ್ತಲ್ಲ ಮುಖ್ಯ ಪರೀಕ್ಷೆ ಸಬ್ಜೆಕ್ಟ್ಸ್, ಅದರಲ್ಲಿ ಮೋರ್ ದೆನ್ 60% ಕನ್ನಡ ಲಿಟ್ರೇಚರೇ ತೆಗಿತಾ ಇದ್ರು, ಮಕ್ಕಳು ಆಪ್ಟ್ ಮಾಡ್ತಾಯಿದ್ರು. ಹಾಗಾಗಿ ಲಿಟ್ರೇಚರನ್ನೇ ತೆಗೆದು ಹಾಕಿದಾಗ ಆಗಿದೆ. ಯಾಕಂತ ಹೇಳಿದರೆ ಇವಾಗ ತಬರಣ ಕಥೆ ಆಗಿರ್ಬೋದು, ಒಬ್ಬ ವ್ಯಕ್ತಿ ಬರುವವನು ಎಷ್ಟು ಸಲ ಆಫೀಸ್ಗೆ ಕಚೇರಿಗೆ ಅಲ್ದಾಡ್ತಾನೆ ಅನ್ನುವಂಥ ಒಂದು ಸೂಕ್ಷ್ಮತೆಯನ್ನು ನನ್ನ ಕೊಡ್ತದೆ. ಆ ಸಾಕವನ ಹುಂಜದ ಕಥೆ ಆಗಿರ್ಬೋದು, ಭ್ರಷ್ಟಾಚಾರ ಮಾಡೋಗೊಂದು ಸಣ್ಣ ನೆನಪು ಮಾಡುವಂಥ ಒಂದು ಕತೆ, ಚೋಮನ ದುಡಿಯ ಕತೆ, ಅಂಗೈಯಗಳ ಜಾಗಕ್ಕೋಸ್ಕರ ಅವನು ಬಡಿದಾಡುವ ಕತೆ, ಅವನ ದುಡಿಯನ್ನು ಎತ್ತಿ ಅವನು ಉಸಿರು ನಿಲ್ಲುವ ಚಿತ್ರಣ, ಒಬ್ಬ ಆಫೀಸರ್ನ ಮನದಲ್ಲಿ ಅದು ನೆಲೆಗಟ್ಟಾಗಬೇಕು. ಅದಕ್ಕೋಸ್ಕರ ಸರ್ ನಾನು ಜಾಸ್ತಿ ಮಾತಾಡಲ್ಲ, ಅದಕ್ಕೋಸ್ಕರ ಅವತ್ತು ಏನಿತ್ತು 500 ಮಾರ್ಕ್ಸ್ದು ಮುಖ್ಯ ಪರೀಕ್ಷೆ ಏನಿತ್ತಲ್ಲ, ಅಟ್ಲೀಸ್ಟ್ ಒಂದು 100 ಮಾರ್ಕ್ದು ಸಣ್ಣ ಒಂದು ಮೇಜರ್, ಅಂದರೆ ನಮ್ಮ ಕುವೆಂಪು ಬಸವಣ್ಣರವ್ರದ್ದು ವಚನ ಚಳವಳಿಯವ್ರದ್ದಂಥ ಮೇಜರ್ ಏನಿದೆ ಅದನ್ನಾದರೂ ಇಡುವಂಥ ಒಂದು ಕಿರು ಪತ್ರಿಕೆಯನ್ನಾದರೂ ನೀವು ಇಡಬೇಕು ಅಂತ ಇಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಬೇಕಾದಂಥ ಎಲ್ಲ ಏನು ಸಾಮಗ್ರಿ ಬೇಕು ಅಥವಾ ಸ್ಟೂಡೆಂಟ್ ಹೆಲ್ಪ್ ಬೇಕು ಅದೆಲ್ಲವನ್ನು ನಾವು ಕೊಡೋಕ್ಕೆ ರೆಡಿದ್ದೀವಿ. ಕರ್ನಾಟಕದಲ್ಲಿ ಇದು ಆಗಬೇಕು ಅಂತ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸರ್. ಹಾಗೆಯೇ ಫೈನಲ್ ಒಂದು ನಿಮಗೆ ವಿಚಾರ ಹೇಳಬೇಕು. ಈ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಏನು ಕನ್ನಡಕ್ಕೆ ಬಂದಂತಹ ಇಳಿಗಾಲ ಇದೆಯಲ್ಲ, ಇದರಲ್ಲಿ ಇದ್ದಂತಹ ಪುಲ್ಲಿಂಗ್ ಫ್ಯಾಕ್ಟರ್ ಏನು, ನಾವು ಮಕ್ಕಳನ್ನು ದೂರ ಮಾಡ್ತಾ ಇರುವಂತಹ ಪುಲ್ಲಿಂಗ್ ಫ್ಯಾಕ್ಟರ್ ಇದೆಯಲ್ಲ, ಅದನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಏನು ಡ್ರಾಫ್ಟ್ ಮಾಡ್ತೀರಿ ಅದಕ್ಕೆ ಸಾಧ್ಯವಾದಷ್ಟು ಇದಕ್ಕೆ ಸಂಬಂಧಪಟ್ಟ ಜನರನ್ನು, ನಿಮಗೆ ಸಾಧ್ಯ ಆಗೋದಿದ್ರೆ ನನ್ನನ್ನು ಸೇರಿಸ್ಕೋಬೇಕು ಅಂತ ನಾನು ನಿಮ್ಮ ಹತ್ರ ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ಫೈನಲ್ ಒಂದು ಮಾತು ಹೇಳ್ತೀನಿ. ನಾನು ಕಾಂಗ್ರೆಸ್ ವಕ್ತಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮೊನ್ನೆ ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ 1 ಗಂಟೆಯಲ್ಲಿ KPCC ಕಚೇರಿಗೆ ಬಂದು ಒಂದು ಮಾತು ಹೇಳಿದ್ದಾರೆ. ಖಾಸಗಿ ಏನಿದೆಯಲ್ಲ, ಖಾಸಗಿ ನೌಕರಿ ಏನಿದೆಯಲ್ಲ, ಅದನ್ನು ನಮ್ಮ ಮಕ್ಕಳಿಗೆ ಕೊಡುವ ರೀತಿಯಲ್ಲಿ ಒಂದು ಎಕ್ಸ್ಚೇಂಜ್ ಯಾವ ರೀತಿ ಮಾಡ್ಬೋದು ಅಂತ ಬಹಳ ಗಂಭೀರವಾದ ಚಿಂತನೆ ಮಾಡಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಮೇ ಬಿ ಅಲ್ಲಿ ರಾಜಕಾರಣಿಗಳಿಗೆ ಬಹಳಷ್ಟು ಕ್ಲಾರಿಟಿ ಇರೋದಿಲ್ಲ, ಆಶೆ ಇರ್ತದೆ. ಕ್ಲಾರಿಟಿ ಕೊಡಬೇಕಾದವರು ನಾವು ಇಂತಹ. ಸೊ ಅಲ್ಲಿ ನನಗನ್ಸುತ್ತೆ ಕಬ್ಬಿಣ ಕಾದಿದೆ, ಬಡಿಯಬೇಕಾದ ಸಮಯ ಇಲ್ಲಿ ನಾವಿಲ್ಲಿ ಸೇರಿದ್ದೀವಿ. ಹಾಗಾಗಿ ದಯವಿಟ್ಟು ಆದಷ್ಟು ಬೇಗ ಈ ಕೆಲಸಗಳನ್ನು ಮಾಡಿ, ಅವ್ರೇನಲ್ಲಿ ಹೇಳಿ ಅದು ಅರ್ಧದಲ್ಲಿ ನಿಂತಿದ್ದು ಅದನ್ನು ಪೂರ್ತೀಕರಣ ಮಾಡೋಕ್ಕೆ ನಿಮಗೆಲ್ರಿಗೂ ನಮಗೆಲ್ರಿಗೂ ಶಕ್ತಿ ಸಿಗಲಿ ಅಂತ ಹೇಳಿಬಿಟ್ಟು ಫೈನಲಿ ಒಂದೇ ಮಾತು, ಇದು ಯಾವುದು ಕಾರ್ಯಸಾಧ್ಯ ಅಲ್ಲದೆ ಅಲ್ಲ. ಯಾಕಂದ್ರೆ ನೀವು ಎಷ್ಟೆಲ್ಲ ಹೋರಾಟಗಳನ್ನು ಮಾಡಿಕೊಂಡು ಬಂದವರು. ನಾನು ಆವಾಗಲೇ ನಿಮಗೆ ಕಂಗ್ರಾಟ್ಸ್ ಹೇಳಿದೆ. ತೆಲಂಗಾಣ ಯೂನಿವರ್ಸಿಟಿಯಲ್ಲಿ 4 ಮಕ್ಕಳು ಹೊರಗೆ ಬಂದು ಅರಳಿ ಮರಕಟ್ಟೆಯಲ್ಲಿ ಕೂತು ಆಡಿದಂತಹ ಪ್ರಾಥಮಿಕ ಚರ್ಚೆ, ಒಂದು ಒಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಆಡಿದ ಒಂದು ಟೀ ಕುಡಿತಾ ಆಡಿದ ಚರ್ಚೆ ಕೊನೆಗೆ ಆ ರಾಜ್ಯದ ಒಂದು ಹುಟ್ಟಿಗೆ ಕಾರಣ ಆಗಿದೆ. ಹಾಗಾಗಿ ಅಂತಹ ಒಂದು ಹುಟ್ಟಿಗೆ ಇದು ಕಾರಣ ಆಗಲಿ, ನಮ್ಮ ಕನ್ನಡದ ಒಂದು ಕರ್ನಾಟಕದ ಒಂದು ಭಾಷಾ ನೀತಿ, ಸಮಾಜದ ನೀತಿ ರೂಪುಗೊಳ್ಳಿ ಅಂತ ಹಾರೈಸ್ತೀನಿ. ಧನ್ಯವಾದ.